ಜಾತಿಗಣತಿಗೆ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಮಹತ್ವದ ಚರ್ಚೆ ಕೂಡ ನಡೀತಾ ಇದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಜಾತಿಗಣತಿಯ ವಿರುದ್ಧ ಒಕ್ಕಲಿಗ ಸಮುದಾಯ ಸಮರ ಸಾರಿದೆ. ಒಕ್ಕಲಿಗ ಸ್ವಾಮೀಜಿಗಳು ಹಾಗೂ ನಾಯಕರು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಮಾತ್ರವಲ್ಲ, ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. 3 ಪಕ್ಷಗಳ ಒಕ್ಕಲಿಗರ ನಾಯಕರ ಮಹತ್ವದ ಸಭೆ ಇದು. ನೋಡಿ, ಪಕ್ಷಾತೀತವಾಗಿ ನಡೀತಾ ಇರುವಂತಹ ಸಭೆ. ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇಲ್ಲಿರುವಂತಹ ಒಕ್ಕಲಿಗ ಸಮುದಾಯದ ನಾಯಕರೇನಿದ್ದಾರೆ ಅವರ ಸಭೆ ಇದು. ಸಮೀಕ್ಷೆಯ ಗೊಂದಲ, ಉಪಜಾತಿಯ ಕುರಿತು ಇಲ್ಲಿ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಸಭೆಯ ಬಳಿಕ ಸಮೀಕ್ಷೆ ಕುರಿತು ಸಮಾಜದ ನಿಲುವು ಕೂಡ ಪ್ರಕಟಗೊಳ್ಳಲಿದೆ. ಜಾತಿಗಣತಿಯ ವಿರುದ್ಧ ಒಕ್ಕಲಿಗ ಸಮುದಾಯದ ಸಮರ ಹೆಚ್ಚಾಗಿದೆ. ಒಕ್ಕಲಿಗ ಸ್ವಾಮೀಜಿಗಳು ಹಾಗೂ ನಾಯಕರು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ನೀವು ಗಮನಿಸಿದ್ರಿ, ವೀರಶೈವ ಲಿಂಗಾಯತ ಸಮುದಾಯದವರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರು. ಇದೀಗ ಒಕ್ಕಲಿಗ ಸಮುದಾಯದ ಸರದಿ. DCM DK ಶಿವಕುಮಾರ್ಗೆ ಇದೇ ಸಂಕಷ್ಟ ಆಗ್ಬಿಟ್ಟಿದೆ. ಜಾತಿಯ ಸರ್ವೆಯ ಸಂಕಷ್ಟ ಅನ್ನೋದು ಎಷ್ಟರ ಮಟ್ಟಿದೆ, ಅವರ ಸ್ಟೇಟ್ಮೆಂಟ್ ಏನು, ಕುತೂಹಲ ಹೆಚ್ಚಾಗಿದೆ. ಉಪಜಾತಿ ಮಾರ್ಪಾಡುಗಳ ಬಗ್ಗೆ ಒಕ್ಕಲಿಗರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಂದಿನ ಸಭೆಯಲ್ಲಿ DK ಶಿವಕುಮಾರ್ ಅವರ ನಿಲುವು ಕೂಡ ಪ್ರಕಟಗೊಳ್ಳುತ್ತೆ. ಅವರ ಅಭಿಪ್ರಾಯ ಏನು? ಯಾಕಂದ್ರೆ ಈ ಗಣತಿಯ ಪ್ರಕ್ರಿಯೆ ಅನ್ನೋದೇನಿದೆ, ಆ ಸಮೀಕ್ಷೆ ಏನಿದೆ, ಅದು ಸರ್ಕಾರದ ನಿರ್ಧಾರ. ಸರ್ಕಾರದ ಭಾಗವಾಗಿರುವಂತಹ DK ಶಿವಕುಮಾರ್ ನಿಲುವೇನು ಕುತೂಹಲ ಇದೆ. CM ವಿರುದ್ಧ ಅಸಮಾಧಾನಗೊಂಡಿದ್ದಾರೆ DCM DK ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ಉಪಜಾತಿ ಮಾರ್ಪಾಡುಗಳ ಬಗ್ಗೆ DK ಶಿವಕುಮಾರ್ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ DK ಶಿವಕುಮಾರ್ ಅಲ್ಲ, ಒಕ್ಕಲಿಗ ಸಮುದಾಯದ ಬಹುತೇಕರು ಪಕ್ಷಾತೀತವಾಗಿ ಉಪಜಾತಿಗಳ ಮಾರ್ಪಾಡುಗಳ ಕುರಿತಂತೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಾಗಾದ್ರೆ ಇವತ್ತಿನ ಮೀಟಿಂಗ್ನ ಡೀಟೇಲ್ಸ್ ಏನು, DK ಶಿವಕುಮಾರ್ ಅವರ ನಿಲುವೇನು, ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಏನೀಗ ಜಾತಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆಯನ್ನು ಮಾಡೋದಕ್ಕೆ ಹೊರಟಿದೆ ಸರ್ಕಾರ, ಅದಕ್ಕೆ ವಿರೋಧ ಪಕ್ಷ ಇರಲಿ ಸ್ವಪಕ್ಷದಲ್ಲೇ ಒಂದಷ್ಟು ವಿರೋಧ ಇದೆ. ಈಗ ಒಕ್ಕಲಿಗ ಸಮುದಾಯದ ಮೀಟಿಂಗ್, ಅಲ್ಲೇನು ಚರ್ಚೆ ಆಗ್ತಾ ಇದೆ? DK ಶಿವಕುಮಾರ್ ಅವರು ತಮ್ಮ ನಿಲುವನ್ನು ಪ್ರಕಟಿಸ್ತಾರಾ ಈ ಸಭೆಯ ಮೂಲಕ? ದಿವ್ಯಾ, ಜಾತಿ ಜನಗಣತಿ ಈಗಾಗಲೇ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಒಂದು ಕಡೆ ಹೈಕೋರ್ಟ್ ಅಲ್ಲಿ ಕೂಡ ಇದೇ ಮ್ಯಾಟರ್ ಇರುವಂತದ್ದು. ಹಾಗೇನೆ ನಿನ್ನೆ CM ಕೂಡ ಸಭೆಯನ್ನ ಮಾಡಿದ್ರು. ಹಾಗೇನೆ ವಿವಿಧ ಸಮಾಜಗಳ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 11 ಗಂಟೆಗೆ ಆದಿಚುಂಚನಗಿರಿ ಅಂದ್ರೆ ಈಗಾಗಲೇ ಸಭೆ ಆರಂಭವಾಗಿರುವಂತದ್ದು. ಸಭೆಯಲ್ಲಿ ಈಗಾಗಲೇ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇರುವಂತದ್ದು. ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭೆ ಸದಸ್ಯ HD ದೇವೇಗೌಡ ಆಗಿರ್ಬೋದು, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಹಾಗೇನೆ DC ಆಗಿರುವಂತಹ DK ಶಿವಕುಮಾರ್, ಹಾಗೆಯೇ ಪ್ರತಿಪಕ್ಷ ನಾಯಕ R ಅಶೋಕ್ ಸೇರಿದಂತೆ ಬಹಳಷ್ಟು ಒಕ್ಕಲಿಗ ಶಾಸಕರು ಕೂಡ ಉಪಸ್ಥಿತಿ ಇರುವಂತದ್ದು. ಸೊ ಮೊದಲು ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಾಜದ ನಾಯಕರು ಶಾಸಕರ ಜೊತೆ ಮಹತ್ವದ ಸಭೆಯನ್ನ ಮಾಡ್ತಾರೆ. ಆ ನಂತರ ಸುದ್ದಿಗೋಷ್ಠಿ ನಡೆಸಿ ಜನಗಣತಿ ಸಮೀಕ್ಷೆ ಕುರಿತು ಸಮಾಜದ ನಿಲುವನ್ನು ಕೂಡ ಪ್ರಕಟ ಮಾಡ್ತಾರೆ. ಸರ್ಕಾರ ಇತ್ತೀಚಿನ ಜಾತಿ ಜನಗಣತಿ ಏನು ಸಮೀಕ್ಷೆ ಮಾಡಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಹಾಗೆಯೇ ಒಕ್ಕಲಿಗ ಸಮಾಜದಲ್ಲಿ ಉಪಜಾತಿಯ ಕುರಿತು ಚರ್ಚೆಗಳು ಕೂಡ ಈಗಾಗಲೇ ಶುರು ಆಗಿರುವಂತದ್ದು. ಈಗಾಗಲೇ CM ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನವನ್ನ ಕೂಡ ಬಹಳಷ್ಟು ಜನಗೊಂಡಿರುವಂತದ್ದು. ಸೊ ತಮ್ಮ ಸಮಾಜದಲ್ಲಿನ ಉಪಜಾತಿ ಮಾರ್ಪಾಡುಗಳ ಬಗ್ಗೆ DKC ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಹೀಗಾಗಿ ಇಂದಿನ ಸಮಾಜದ ಸಭೆಯಲ್ಲಿ ಆ ಬಗ್ಗೆ DKC ಕೂಡ ತನ್ನ ನಿಲುವನ್ನ ಪ್ರಕಟ ಮಾಡಲಿದ್ದಾರೆ. ಅದ್ರ ಮೇಲೆ ಒಂದು ಮಹತ್ವದ ನಿಲುವು ಕೈಗೊಳ್ಳೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಸಂದೇಶ ಕೊಡುವ ಬಗ್ಗೆ ಕೂಡ ಚರ್ಚೆ ವ್ಯಕ್ತವಾಗುವ ಸಾಧ್ಯತೆ ಇರುವಂತದ್ದು. ಸದ್ಯ ಸಭೆಗೆ ಘಟಾನುಘಟಿ ನಾಯಕರುಗಳು ಕೂಡ ಬರ್ತಾ ಇರುವಂತದ್ದು. ದಿವ್ಯಾ, ಅಂತಿಮವಾಗಿ ಏನಾದರೂ ಸುದ್ದಿಗೋಷ್ಠಿಯನ್ನ ಮಾಡಿ ನಮ್ಮ ನಿಲುವಿದೆ ಹೀಗಿದೆ ಅಂತ ಏನಾದರೂ ಸಮುದಾಯದ ಮುಖಂಡರು ಮಾತಾಡೋ ಚಾನ್ಸಸ್ ಇದೆಯಾ? ಖಂಡಿತ ದಿವ್ಯಾ, ಈಗ ಮೀಡಿಯಾದವರಿಗೆ ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಯಾಕಂದ್ರೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇರುವಂತದ್ದು. ಇದಾದ ನಂತರ ಅಂದ್ರೆ ಸಭೆಯಲ್ಲಿ ಎಲ್ಲರೂ ಒಮ್ಮತದ ಒಂದು ಅಭಿಪ್ರಾಯವನ್ನ ಪಡೆದುಕೊಂಡು ನಂತರ ಮಾಧ್ಯಮವನ್ನ ಉದ್ದೇಶಿಸಿ ಮಾತಾಡೋದಾಗಿ ಈಗಾಗಲೇ ತಿಳಿಸಿದ್ದಾರೆ. ಸದ್ಯ ಈಗಾಗಲೇ ಬಹಳಷ್ಟು ನಾಯಕರು, ಪ್ರಮುಖವಾಗಿ ಘಟಾನುಘಟಿ ನಾಯಕರುಗಳೇ ಬರ್ತಾ ಇರುವಂತದ್ದು. ಸೊ ಇವತ್ತಿನ ಸಭೆಯಲ್ಲಿ ಅಂದ್ರೆ ಸ್ವಾಮೀಜಿ ನೇತೃತ್ವದಲ್ಲಿ ಯಾವ ರೀತಿಯಾದಂತಹ ಮಾತುಕತೆಯನ್ನ ನಡೆಸ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಹಾಗೇನೆ ಅಂದ್ರೆ ಹೈಕೋರ್ಟ್ಗೆ ಕೂಡ ಒಂದೊಂದು ರೀತಿಯಾದಂತಹ PIL ಸಲ್ಲಿಕೆ ಆಗಿರುವಂತದ್ದು. ಈ PIL ಸಲ್ಲಿಕೆ ಆದ ಸಂದರ್ಭದಲ್ಲಿ ಇವತ್ತು ಸಭೆಯಲ್ಲಿ ಏನೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಬಹಳಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿರುವಂತದ್ದು. ಅಂದ್ರೆ ಈಗ ದಸರಾ ಹಾಲಿಡೇ ಇದೆ, ಸೊ ಈ ಸಂದರ್ಭದಲ್ಲಿ ಜಾತಿ ಗಣತಿಯನ್ನ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನ ಮಾಡುವಂತಿಲ್ಲ, ಕೇಂದ್ರ ಸರ್ಕಾರ ಮಾಡಬೇಕು, ಈ ರೀತಿಯಾದಂತಹ ಒಂದೊಂದು ನಿಲುವುಗಳು ಇರುವಂತದ್ದು. ಸೊ ಇವತ್ತು ಸಭೆಯಲ್ಲಿ ಯಾವ ರೀತಿಯಾದಂತಹ ಚರ್ಚೆಯನ್ನ ಮಾಡ್ತಾರೆ, ಯಾಕಂದ್ರೆ DK ಶಿವಕುಮಾರ್ ಕೂಡ ಇದ್ದಾರೆ, ಕುಮಾರಸ್ವಾಮಿ ಕೂಡ ಇದ್ದಾರೆ, R
ಅಶೋಕ್ ಇದ್ದಾರೆ. ಸೊ ಎಲ್ಲರೂ ಕೂಡ ಇರುವಂತದ್ದು. ಸೊ ಇವತ್ತು ಎಲ್ಲರೂ ಕೂಡ ಚರ್ಚಿಸಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ, ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಮೆಸೇಜ್ ಅನ್ನ ತಲುಪಿಸ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಇರುವಂತದ್ದು. ದಿವ್ಯಾ, ಇನ್ನೊಂದು ಕೌತುಕ ಏನು ಅಂತ ಹೇಳಿದ್ರೆ, ಈ ಸಮೀಕ್ಷೆ ಬೇಕು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗತ್ತಾ, ಉಪಜಾತಿಗಳ ಮಾರ್ಪಾಡುಗಳ ಕುರಿತಂತೆ ಚರ್ಚೆ ಆಗತ್ತಾ? ಯಾವ ಅಭಿಪ್ರಾಯ ಇದೆ ಒಕ್ಕಲಿಗ ಸಮುದಾಯದಲ್ಲಿ ಭವ್ಯ? ದಿವ್ಯಾ, ಒಂದು ಕಡೆ ಜಾತಿ ಸಮೀಕ್ಷೆ ಬೇಡ ಅನ್ನೋ ನಿಲುವೇ ಇರುವಂತದ್ದು. ಯಾಕಂದ್ರೆ ಈಗಾಗ್ಲೇ ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಆಗಿರ್ಬೋದು, ವೀರಶೈವ ಲಿಂಗಾಯತ ಮಹಾಸಭಾದ ಸದಸ್ಯರಾಗಿರ್ಬೋದು, ಸೊ ಬಹುತೇಕ ಮಂದಿ ಇದು ಬೇಡ ಅನ್ನೋ ನಿಲುವಲ್ಲೇ ಇರುವಂತದ್ದು. ಅಂದ್ರೆ ರಾಜ್ಯ ಹಿಂದುಳಿದ ವರ್ಗಗಳ ಕಾಯ್ದೆ 1995 ಸಂವಿಧಾನದ 340ನೇ ವಿಧಿಗೆ ಇದು ವಿರುದ್ಧವಾಗಿದೆ ಅಂತ ಬಹಳಷ್ಟು ಜನರ ಒಂದು ಅಭಿಪ್ರಾಯವಾಗಿದೆ. ಸೊ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ 2014ರ ಸೆಕ್ಷನ್ 9 ಆಗಿದೆ. ಇದನ್ನು ಕಾನೂನು ಬಾಹಿರ ಅಂತ ಘೋಷಿಸಬೇಕು ಅನ್ನೋದು ಕೂಡ ಬಹಳಷ್ಟು ಜನರ ಒಂದು ಕೂಗಾಗಿರುವಂತದ್ದು. ಸೊ ಪ್ರಮುಖವಾಗಿ ಇವತ್ತು ಏನು ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಹ ಆಗಿರ್ಬೋದು, ಹೀಗೆ ಒಂದೊಂದು ರೀತಿಯಾದಂತಹ ಒಂದೊಂದು ನಿಲುವನ್ನ ಪಡೆದುಕೊಂಡಿರುವಂತದ್ದು. ಸೊ ಇವತ್ತು DKಶಿ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯ ಏನಿದೆ, ಸೊ ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋ ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಒಕ್ಕಲಿಗ ಸ್ವಾಮೀಜಿಯ ನೇತೃತ್ವದಲ್ಲಿ ಒಂದು ಸಭೆ ಆಗ್ತಾ ಇರುವಂತದ್ದು. ಸೊ ತಮ್ಮ ನಿಲುವಲ್ಲಿ ಒಂದೊಂದು ರೀತಿಯಾದಂತಹ ಒಂದೊಂದು ನಾಯಕರ ನಿಲುವನ್ನ ಹೊಂದಿರೋ ಕಾರಣಕ್ಕಾಗಿ ಎಲ್ಲರನ್ನ ಒಮ್ಮತದ ಮೂಡಿಸುವ ಮೂಲಕ ಯಾವ ರೀತಿಯವರು ಸಕ್ಸಸ್ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಹಿಂದೆ ಬಂದು ವೈಟ್ ಶರ್ಟ್